ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಇಡೀ ರಾಜ್ಯದ ರೈತರು ಕೇಂದ್ರ ಸರ್ಕಾರ ನೆರವಿಗೆ ಬರ್ತಾ ಇಲ್ಲ ಅಂತೇಳಿ ಇವತ್ತೆಲ್ಲಾ ಕಡೆ ಮಾತಾಡಕತ್ತಾರ. ಕೇಂದ್ರ ಅಧ್ಯಯನ ತಂಡ ಇಲ್ಲಿವರೆಗೂ ಬಂದಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಆಮೇಲೆ ಬೆಳೆ ಪರಿಹಾರ ಕೊಟ್ಟಿಲ್ಲ. ಅದರ ಜೊತೆಯಲ್ಲಿ ಬೆಳೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಂದಿಲ್ಲ. ನೀವೆಲ್ಲ ಚರ್ಚೆ ಬಗ್ಗೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಮಲಪ್ರಭಾ ಇಂದಿರಾ ಅಣೆಕಟ್ಟು ಅದಕ್ಕೂ ಕೂಡ ಇವತ್ತು ನೀರಿನ ಕೊರತೆ ಆಗಿದೆ. ನಮಗೆ ಮಾದಾಯಿ ಕಸ ಬಂದ್ರೆ ಜಾರಿಯಾಗಿದ್ರೆ ನಮ್ಗೇನು ಕೊರತೆ ಆಗಿತ್ತು ಆ ನೀರು ಬರ್ತಿತ್ತು. ಇವತ್ತ ಬೆಂಗಳೂರಿಗೆ ಮೇಕೆದಾಟು ವ್ಯವಸ್ಥೆ ಬೇಕಾಗಿತ್ತು. ಇಂಥ ಎಲ್ಲ ಯೋಜನೆಗಳಿಂದ ಮಳೆ ಕೊರತೆ ಆದ್ರೂ ಕೂಡ ಆ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಇವತ್ತೇನು ತಮಿಳುನಾಡವರು ಒತ್ತಾಯ ಮಾಡ್ತಾರೆ, ಅಥವಾ ಮಹಾರಾಷ್ಟ್ರದವರು ಆಂಧ್ರದವರು ಒತ್ತಾಯ ಮಾಡ್ತಾರೆ. ಈ ಎಲ್ಲ ನೀರಾವರಿ ಸಮಸ್ಯೆ ಇದಾವೆ. ಕೃಷ್ಣ ಹಾಗೂ ಕಾವೇರಿ ಎರಡು ಕಣ್ಣುಗಳಿದ್ದಂತೆ. ಅದಕ್ಕೆ ನಾವೆಲ್ಲರೂ ಕೂಡಿ ಬರಗಾಲ ಬಗ್ಗೆ ಚರ್ಚೆ ಮಾಡಬೇಕು. ಇಡೀ ಸದನ ನಮ್ಮನ್ನೆಲ್ಲರೂ ನೋಡಕತ್ತಾರ. ರೈತರ ಬಗ್ಗೆ ಏನ್ ಮಾತಾಡ್ಬೋದು, ರೈತರ ಬಗ್ಗೆ ಏನ್ ಚರ್ಚೆ ನಡೀಬಹುದು. ಅದಕ್ಕೆ ಬಿಜೆಪಿ ಅವರು ಬರೀ ಪ್ರತಿಭಟನೆ ಮಾಡೋದು, ಇವೆಲ್ಲ ರಾಜ್ಯದ ಜನರಿಗೆ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಎಲ್ಲಾ ಶಾಸಕರ ಕರ್ತವ್ಯ. ನಾನು ಬಿಜೆಪಿ ಶಾಸಕರು ಕೂಡ ಮನವಿ ಮಾಡ್ತೇನೆ, ರಾಜ್ಯದ ರೈತರ ಬಗ್ಗೆ ಮೊದಲಿಗೆ ಚರ್ಚೆ ಮಾಡಿ ಮುಂದೆ ನಿಮ್ಮ ಏನು ವ್ಯವಸ್ಥೆ ಐತಿ, ನೀವೇನು ಹೋರಾಟ ಮಾಡಕೈತಿ, ನಿಮ್ಗೆ ಸ್ವತಂತ್ರ ಇದೆ. ಅದನ್ನ ಬಿಟ್ಕೊಂಡು ನೀವು ಈ ವಿಧಾನಸೌಧನ ಈ ಎಲ್ಲ ಬೇರೆಗೆ ಮ್ಯಾಲ್ ಬಂದ್ ಕೂತಾರಲ್ಲ, ಆ ಹುಡುಗರು ಈ ಕಡೆ ಇರ್ತಕ್ಕಂಥವ್ರು ಎಲ್ಲರೂ ನಿಮ್ಮನ್ನ ನೋಡಾತಾರ. ಏನ್ಪ ಇವ್ರಿಗೆ ಉದ್ಯೋಗ ಐತಿಲ್ಲೋ, ಬೇರೆ ಕೆಲಸ ಐತಿಲ್ಲೋ, ರಾಜ್ಯದ ಜನರ ಬಗ್ಗೆ ಕಾಳಜಿ ಐತಿಲ್ಲೋ, ಬರಗಾಲ ಬಗ್ಗೆ ಐತಿಲ್ಲೋ ಅಂತ ಕೇಳ್ತಾರ. ಅದಕ್ಕೆ ಈ ರಾಜ್ಯದ ರೈತರು ಇವತ್ತ ಹೆಸರು ಬೆಳೆ ಬರ್ಲಿಲ್ಲ, ಸೋಯಾಬೀನ್ ಬರ್ಲಿಲ್ಲ, ಹತ್ತಿ ಬರ್ಲಿಲ್ಲ, ಆಮೇಲೆ ಇದು ಬರ್ಲಿಲ್ಲ, ಎಲ್ಲಾ ಬೆಳೆಗಳು ಇವತ್ತ ನಾಶ ಆಗ್ಬಿಟ್ಟವು. ಆ ಬೆಳೆಗಳಿಗೆ ಪರಿಹಾರ ಏನು? ಇವತ್ತ ನಿನ್ನೆ ಕೃಷಿ ಸಚಿವರು ಕೇಂದ್ರ ಅಧ್ಯಯನ ತಂಡ ಕಳಿಸ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೇವೆ, ನಾವೇನು ತಪ್ಪು ಅಂತ ಅನ್ನಂಗಿಲ್ಲ. ಅದಕ್ಕೆ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಸಾಹೇಬ್ರಿಗೆ ಮನವಿ ಮಾಡ್ತೇನೆ, ನಿಮಗೇನಾದ್ರೂ ಕಿಂಚತ್ತು ರೈತರ ಬಗ್ಗೆ ಕಾಳಜಿ ಇದ್ರೆ, ನಿಮ್ಮ ವ್ಯವಸ್ಥೆ ನಿಮಗೆ ಹೌದು ಅನ್ಸಿದ್ರೆ ದಯವಿಟ್ಟು ಇದನ್ನ ಪ್ರತಿಭಟನೆಯನ್ನ ಕೈ ಬಿಟ್ಟು ರೈತರ ಬಗ್ಗೆ ಚರ್ಚೆ ಮಾಡಿ. ಅದರ ಬಗ್ಗೆ ಜನ ನಿಮ್ಮನ್ನ ಕ್ಷಮಿಸಂಗಿಲ್ಲ, ರೈತರು ನಿಮ್ಮನ್ನ ಎಲ್ಲಿಯೂ ಬಿಡಂಗಿಲ್ಲ. ಯಾಕಂದ್ರೆ ನೀವೆಲ್ಲ ಬಿಜೆಪಿ ಅವ್ರ ಟೀಮ್ ಆಗಿ ಹೋಗಿದ್ರಿ, ಬರಗಾಲ ಪರೀಕ್ಷೆ ಮಾಡಿ ಬಂದಿರಿ. ಆ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ ಫೋಟೋಗಳು ಎಲ್ಲ ನೋಡೇನೋ, ಜನರಿಗೆ ಏನು ಉತ್ತರ ಹೇಳ್ತೀರಿ? ಹೋಗಿ ಬರಗಾಲ ದುಡ್ಡು ಕೊಡ್ತೇವೆ ಅಂತ ಹೇಳ್ತಿರೋ, ನಾಗೇಂದ್ರ ವಿರುದ್ಧ ಹೋರಾಟ ಮಾಡಿ ಬಂದಿರ್ತೀರೋ? ಒಂದು ಶಾಸನ ಸಭೆಗೆ ಬಂದಾಗ ನಾವೆಲ್ಲ ದೇವಸ್ಥಾನ ಅಂತ ಬರ್ತೇವೆ, ಶಾಸನ ಸಭೆಯಲ್ಲಿ ಒಂದು ದೇವಸ್ಥಾನ ಅಂತ ಬರ್ತೇವೆ. ಈ ಸಭೆಯಲ್ಲಿ ಬಂದಾಗ ನಮ್ಮ MLA ಏನ್ ಮಾತಾಡ್ತಾರ, ಈ ರಾಜ್ಯದ ಸಮಸ್ಯೆ ಏನಕ್ಕಂತೆ ಅಂತ ಚರ್ಚೆ ಮಾಡ್ತಕ್ಕಂಥ ನೋಡ್ತಕ್ಕಂಥ ಕೊಡ್ತೀವಿ. ಅದನ್ನ ಬಿಟ್ಕೊಂಡು ಬರೇ ಮೂರ್ ದಿವಸ ಪ್ರತಿಭಟನೆಯಲ್ಲಿ ಕಾಲಾರಣ ಮಾಡಿದ್ರೆ ಜನ ನಮ್ಮನ್ನು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ವಿಶೇಷವಾಗಿ ನಾ ಎಲ್ಲ ಮಾತಾಡ್ತೀನಿ, ನೀವು ಸುಮ್ಮನೆ ಇದ್ಬಿಟ್ರೆ ಸಾಕು. ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಈ ರೈತರ ಸಮಸ್ಯೆಗಳು ಹೇಳ್ತೀರಿ. ಈಗ ನಮಗ MR ಪಾಟೀಲ್ರು ನನ್ನ ಬಾಜು ಕ್ಷೇತ್ರ, ತೆಂಗಿನಕಾಯಿ ನನ್ನ ಬಾಜು ಕ್ಷೇತ್ರ. ನಿಮ್ಮಲ್ಲಿ ರೈತರು ಏನ್ ಹೇಳ್ತಾರೆ? ನಿಮಗ ಪರಿಹಾರ ಕೊಡ್ತಂತ ಕೇಳ್ತಾರಿಲ್ಲ, ಮತ್ತ ಪರಿಹಾರ ಕೊಡ್ಸೋದ್ ಬಿಟ್ಟು ಇಲ್ಲಿ ಹೋರಾಟ ಮಾಡಕ್ ನಿಂತಿರಪ್ಪ. 3-4 ದಿವಸ ಎಷ್ಟು ರೊಕ್ಕ ಖರ್ಚು ಮಾಡಿ ನಾವು ಸದನಕ್ಕೆ ನೀವೇನು ಮತ್ ಜನರು ಏನಂತಾರ ನಿಮಗ? ಅದಕ್ಕೆ ರೈತರ ಪರವಾಗಿ ಧ್ವನಿ ಎತ್ರಿ, ರೈತರ ಕಷ್ಟಕ್ಕಾಗ್ರಿ ಅಂದ್ರೆ ಜನ ನಿಮ್ಮನ್ನ ಮೆಚ್ತಾರ. ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಮಾರ್ಗದರ್ಶನ ಮಾಡ್ಬೇಕು. ತಪ್ಪಾದಲ್ಲಿ ನೀವು ಕೇಳಕ್ ಅವಕಾಶ ಇದೆ. ಅದು ಬಿಟ್ಕೊಂಡು ಬರಗಾಲ ಇದ್ರೆ ಎಲ್ಲ ಬಿಡ್ತೀರಿ, ಬರೇ ಪ್ರಚಾರಕ್ಕೆ ಹೋಗ್ತೀರಿ. ಕೇಂದ್ರದ ಅದು ಬರ್ತಕ್ಕಂತ ದುಡ್ಡು ಬರ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ 17,000 ಕೋಟಿ ಬರ್ಬೇಕು. ಅದ್ರ ಬಗ್ಗೆ ಹೋರಾಟ ಮಾಡೋದು ನೋಡ್ರಿ, ಮಾದಾಯಿ ಬಗ್ಗೆ ಹೋರಾಟ ಮಾಡೋದು ನೋಡ್ರಿ, ಮೇಕೆದಾಟು ಬಗ್ಗೆ ಹೋರಾಟ ಮಾಡೋದು. ಡೆಲ್ಲಿಗೆ ಹೋಗ್ಬೇಕಾರೆ
ಇವೆಲ್ಲ ಬಂದವು, ಇವು 3 ಬಂದಿಲ್ಲ, ಇವು ಬಂದಿದೆ, ಇದು ಬಂದಿದೆ. ಅಲ್ಲ ನಿಮ್ ಧ್ವನಿ ಹೋದ್ವಿನ ಬ್ಯಾಟ್ರಿ ಡೌನ್ ಆತ್ ನಿಮ್ದೆಲ್ಲ. ಅಲ್ಲ ನಿಮ್ ಬ್ಯಾಟ್ರಿ ಎಲ್ಲ ಡೌನ್ ಆತಿನ ಹೊತ್ತು ಮುಣಿತ. ಆದ್ರೆ ಒಂದ್ ಹೇಳ್ಬಿಡ್ತೇನಿ, ನೀವ್ ಏನಂದ್ರು ತಲೆ ಕೆಲ್ಸ್ಕೊಳ್ಳಲ್ಲ. ನಾನು ರೈತರ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದವ 30 ವರ್ಷ ಈ ರಾಜಕಾರಣ ನೋಡ್ಕೊಂಡ್ ಬಂದಿರಿ. ರೈತರ ಪರವಾಗಿ ಯಾರು ಧ್ವನಿ ಎತ್ತುದಿಲ್ಲ, ರೈತರ ಪರವಾಗಿ ಯಾರು ಸಹಾಯಕ್ಕೆ ಬರುದಿಲ್ಲ, ನಿಮ್ ಜೀವನದಾಗ ಎಂದೂ ನಿಮ್ಗೆ ಒಳ್ಳೇದಾಗೋದಿಲ್ಲ. ಅದಕ್ಕೆ ಬರಗಾಲ ಬಗ್ಗೆ ನಾಳಿಂದ ಅಟ್ಲೀಸ್ಟ್ ನೀವು ಬರಗಾಲ ಬಗ್ಗೆ ಚರ್ಚೆ ಮಾಡಿ. ಕೇಂದ್ರ ಸರ್ಕಾರಕ್ಕೆ ಏನು ಅನುದಾನ ತರಬೇಕು ತರೋಣ. ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಉಪಮುಖ್ಯಮಂತ್ರಿ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ ಮನವಿ ಮಾಡೋಣ. ಸರ್ ಪರಿಹಾರ ಕೊಡ್ರಿ ರೈತರಿಗೆ ಅಂತ ಕೇಳೋಣ. ಆಮೇಲೆ ಕೇಂದ್ರ ಸರ್ಕಾರದಿಂದ ಎಷ್ಟು ದುಡ್ಡು ತರಬೇಕಂತ ತರೋಣ. ಅದು ಬಿಡ್ತೀರಿ ಬರೀ ಒಯ್ಕೋತ ಹೋಗ್ತೀರಿ. ಅದಕ್ಕೆ ಈ ರಾಜ್ಯದ ಅಣೆಕಟ್ಟು ತುಂಬಿಲ್ಲ. ಮೋಡ ಬಿತ್ತನೆ ಮಾಡ್ಬೇಕಂತ ಇವತ್ತ ಪ್ರಶ್ನೆ ಮಾಡೀವಿ. ಸರ್ ಈಗ ಮೋಡ ಇದ್ದಾಗ ಮಾತ್ರ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾವೇರಿಯ ಶಾಸಕರೆಲ್ಲ ಸೇರ್ಕೊಂಡು ಮೋಡ ಬಿತ್ತನೆಯನ್ನ ಮಾಡಿದ್ರು. ಅವತ್ತ ಮರುದಿವಸ ಮಳೆ ಆಯ್ತು. ಇಡೀ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ನೆರವು ಬರಬೇಕಿತ್ತು, ಬರದೇ ಇದ್ರು ಕೂಡ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವರಾದಂತ ಚಲುವರಾಯಸ್ವಾಮಿ ಅವರು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಕತ್ತಾರೆ. ಅದಕ್ಕೆ ನಾ ಇಷ್ಟ ವಿನಂತಿ ಮಾಡ್ತೇನೆ ಸರ್, ಈ ರಾಜ್ಯದ ರೈತರು ಬಹಳ ತೊಂದರೆ ಒಳಗದಾರ. ಬರಗಾಲ ತಮಗೆ ಇವತ್ತೆಲ್ಲ ಟ್ರ್ಯಾಕ್ಟರ್ಗಳನ್ನ ಸೀಲ್ ಮಾಡಕತ್ತಾರ. ರೈತರ ದುಡ್ಡು ವಸೂಲಿ ಮಾಡ್ಲಿಕ್ಕೆ, ಸಾಲ ವಸೂಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಕತ್ತಾರ. ಇವತ್ತು ರೈತ ತುಂಬುವಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ಸಾಕಷ್ಟು ರೈತ ಆತ್ಮಹತ್ಯೆಗಳಾಗ್ಯಾವು. ಇಂತ ಎಲ್ಲ ಸಮಸ್ಯೆಗಳಿಗೆ ನಾವು ಬೆಳಕು ಚೆಲ್ಲಲೇಬೇಕಾಗಿದೆ. ಅದಕ್ಕೆ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ನಾನು ಯಾರನ್ನು ಟೀಕೆ ಮಾಡಕ್ ತಯಾರಿಲ್ಲ. ಆದ್ರೆ ರೈತ ಏನ್ ಕಷ್ಟ ಆಗದಲ್ಲ, ಆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಬಹಳ ಅವಶ್ಯಕ. ಅದಕ್ಕೆ ಇವತ್ತೇನು ನೀವು ಇಂಥ ಬರಗಾಲ ಬಗ್ಗೆ ಚರ್ಚೆ ನೀವು ಪ್ರಥಮ ಬಾರಿ ವಿಧಾನಸಭೆ ಅಧ್ಯಕ್ಷರಾಗಿ ಒಂದು ಗಟ್ಟಿಯಾದಂತ ನಿರ್ಣಯ ತೆಗೆದುಕೊಂಡಿಲ್ಲ. ಶಾಸಕರ ಪರವಾಗಿ ಬಹಳ ಮಹತ್ವದ ವಿಷಯ. ಅದರ ಸಲುವಾಗಿ ತಮಗೆ ವಿನಂತಿ ಮಾಡೋದ್ರ ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು. ಬರಗಾಲ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ವಿಶೇಷವಾಗಿ ಒಬ್ಬ ರೈತ ಇವತ್ತ ಹೆಸರು ಬೇಳೆ ಒಂದು ಮಳೆ ಆಗಿದ್ರೆ 5 ರಿಂದ 6 ಕ್ವಿಂಟಲ್ ಬರ್ತಿದ್ದು, ಇವತ್ತ 1 ಕ್ವಿಂಟಲ್ ಬರದಂತ ಪರಿಸ್ಥಿತಿ ಆಗಿದೆ. ಸರಿ, ಹೊಲ ಹರಗಾಕತ್ತಾರ, ಕಣ್ಣೆ ನೋಡ್ಲಿಕ್ಕೆ ಆಗೋದಲ್ಲ. ಬಿತ್ತಿದ ಹೊಲಗಳನ್ನ ಹರಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಿಂತ ನೂರಾರು ಸಮಸ್ಯೆಗಳು ರೈತರು ಇದಾವೆ ಸರ್. ಬೆಳೆ ಪರಿಹಾರ ಕೊಡಬೇಕು, ಬೆಳೆ ವಿಮೆ ಕೊಡಬೇಕು. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಬ್ಯಾಟಿ ರೈತರು ಮೊನ್ನೆ ಹೆಸರು ಬೆಳೆಯನ್ನ ಮಾರ್ಲಿಕ್ಕೆ ಹೋದಾಗ ನಫೆಡ್ದವರು ರಿಜೆಕ್ಟ್ ಮಾಡಿದ್ರು, ಹೊಳಕ್ ಹಚ್ಚಿದ್ರು. ಅವ್ರಿಗೆ 87 ಲಕ್ಷ ಇವತ್ತ ಕೊಡ್ಲಿಕ್ಕೆ ಒತ್ತಾಯ ಕೂಡ ಮಾಡೀವಿ. ಇಂಥ ನೂರಾರು ಸಮಸ್ಯೆಗಳು ನಮ್ಮ ಹತ್ರ ಇದಾವೆ ಸರ್. ದಯವಿಟ್ಟು ನಾನು ವಿಶೇಷವಾಗಿ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರು, ಉಪನಾಯಕರಂತ ನಮ್ಮ ಅರವಿಂದ್ ಬೆಲ್ಲಾದವರು, ಬಿಜೆಪಿ ಅಧ್ಯಕ್ಷ ಅಂತ ವಿಜೇಂದ್ರ ಅವ್ರಿಗೆ ಮನವಿ ಮಾಡ್ತೇನೆ. ಸರ್, ಹೋರಾಟ ಕೈ ಬಿಡಿ. ಇದರಿಂದ ಏನ್ ನಿಮ್ ಸಾಧನೆ ಆಗಲ್ಲ. ಮೊದಲನೇದಾಗಿ ಈ ರಾಜ್ಯದ ರೈತರ ಪರವಾಗಿ ಧ್ವನಿ ಎತ್ತಿ, ಅಂದ್ರೆ ಮಾತ್ರ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇದೆ. ಅಲ್ಲ, ನೀವು ನಮ್ಮ ಪರ ಇರ್ತೀರಿ ಗೊತ್ತೈತಿ. ನೀವೇನಾದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ರೈತರಂದ್ರೆ ನೀವು ಸರಳ ತಿಳ್ಕೊಬೇಡ್ರಿ. ನೀವು ಕೂಡ ಮೊನ್ನೆ ಬೆಳೆ ಪರಿಹಾರ ವೀಕ್ಷಣೆಗೆ ಹೋದಾಗ ಇವರು ಫಸ್ಟ್ ಟೈಮ್ ಕೇಸರಿ ಧ್ವಜ ಬಿಟ್ಟು ಹಸಿರು ಟೈಮಲ್ಲಿ ಹಾಕೊಂಡು ಏನ್ ನಿಮ್ ಸಾಧ್ಯ? ನಾ ಎಲ್ಲಾ ಕಡೆ ನೋಡ್ತೇನೆ, ನನಗೆ ನೀವು ಕಲ್ಸಬೇಡ್ರಿ. ಐ ಆಮ್ ಫುಲ್ಲಿ ಟ್ರೈನ್ಡ್. ನಮ್ಮ ಸರ್ಕಾರ ರೈತರ ಪರವಾಗಿದೆ. ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡ್ತೇವೆ. ಮುಖ್ಯಮಂತ್ರಿಗಳು ಒಂದು ವಿಶೇಷವಾದ ನಿರ್ಣಯವನ್ನು ತೆಗೆದುಕೊಳ್ತೇನೆ ಅನ್ನುವಂತ ಮಾತನ್ನ ಈಗಾಗಲೇ ಹೇಳ್ಯಾರ. ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಳೆದ 3 ವರ್ಷದಲ್ಲಿ ನಮ್ಮ ಶಾಸಕರಿಗೆ ನೀವು ಪ್ರಶ್ನೆ ಮಾಡ್ತೀರಿ, ಏನ್ ತಂದ್ರೆ ಏನ್ ಮಾಡ್ಯಾರಿ? ನಾನು ವಿಧಾನಸಭಾ ಕ್ಷೇತ್ರಕ್ಕೆ 800 ಕೋಟಿ ತಂದೇನೆ. ಅದಕ್ಕಿಂತ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಬರಗಾಲದ ಬಗ್ಗೆ ಯಾರು ಲೈಟ್ ತಗೋಬೇಡ್ರಿ. ಎಲ್ಲ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾದಂತ UB ಬಣಕಾರ್ ಅವರು ಪ್ರಾರಂಭ ಮಾಡಿದ್ರು. UB ಬಣಕಾರ್ ಅವರಿಗೆ ನಾವು ಮನವಿ ಮಾಡ್ತೇನೆ, ನಮ್ ಕಾಂಗ್ರೆಸ್ ಪಕ್ಷ ಅವರು ಎಲ್ಲರೂ ಬರಗಾಲ ಬಗ್ಗೆ ಚರ್ಚೆ ಮಾಡಿದ ಬಳಿಕ ಮೊದಲೇನ ನೀವು ವಿರೋಧ ಪಕ್ಷದವ್ರು ನೀವು ಮಾತಾಡ್ಬೇಕಿತ್ತು, ಆದ್ರೆ ನೀವು ಮಾತಾಡಕ್ ಆಗ್ಲಿಲ್ಲ.
ಅಲ್ಲ, ಅಯೋಧ್ಯೆಯಲ್ಲಿ ರಾಮನ ಹುಂಡಿ ದುಡ್ಡನ್ನ ಬಿಡದಂತವ್ರು ನಿಮ್ಮಿಂದ ನಾ ಏನ್ ಕಲಿಯೋಕಾಗಿಲ್ಲ. ಆ ರಾಮನ ದುಡ್ಡು ಎಲ್ಲಿ ಹೋಯ್ತು? ಆ ರಾಮನ ದುಡ್ಡು ಹೋದದ್ದನ್ನ ಹೇಳಿಲ್ಲ ಅವರು. ಅದು ಬಿಟ್ಕೊಂಡು ನಮಗ್ ಕೇಳಕ್ ಬರ್ತೀರಿ. ಅದಕ್ಕೆ ಬೇಡ, ಅದಕ್ಕೆ ನಾನು ಒಂದು ಮನವಿ ಮಾಡ್ತೇನೆ. ನಿಮ್ಮ ಧ್ವನಿ ಹೋದ್ವು. ಈಗ ನೀವು ಭಜನೆ ಮಾಡೋದು ಮುಗಿಯಿತು. ರೈತರ ಪರವಾಗಿ ಭಜನೆ ಮಾಡ್ರಿ, ನಿಮ್ಗೆ ಒಳ್ಳೇದೈತಿ. ಆಮೇಲೆ ಶ್ರಾವಣ ಚಲುವಾಗೈತಿ. ಶ್ರಾವಣ ಪ್ರತಿ ಸೋಮವಾರ ಭಜನೆ ಮಾಡ್ತೇವೆ ನಾವು ನಚನ್ಯಾಗ. ನೀವು ಭಜನೆ ಮಾಡೋದನ್ನ ಸೋಮವಾರ ದಿವಸ ರೈತರ ಪರವಾಗಿ ಭಜನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ತಾವು ದುಡ್ಡು ತರುವ ಪ್ರಯತ್ನ ಮಾಡ್ರಿ. ಅಂದ್ರೆ ಮಾತ್ರ ಸಾಧ್ಯ ಇದೆ. ಅದು ಬಿಟ್ಟುಕೊಟ್ಟು ನಮ್ಮ ವಿಶೇಷವಾಗಿ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಸಾಹೇಬರು, ಎಚ್.ಡಿ. ಕುಮಾರಸ್ವಾಮಿ ಅವರು, ಮತ್ತೆ ಅದೇ ರೀತಿಯಾಗಿ ಶೋಭಾ ಕರಂದ್ಲಾಜೆ ಅವರು, ಸೋಮಣ್ಣವ್ರ ಕಡೆ ಹೋರಿ. ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ನಾವು ಬರ್ತೇವೆ. ಕೇಂದ್ರ ಸರ್ಕಾರದಿಂದ ದುಡ್ಡು ಬಿಡುಗಡೆ ಮಾಡಲಿ. ಅದೇನಿಲ್ಲ, ₹1 ಕೇಂದ್ರ ಸರ್ಕಾರ ಕೊಡಂಗಿಲ್ಲ, ನೀವು ಭಾಷಣ ಮಾಡೋದು ಬೇಡಂಗಿಲ್ಲ. ಅದಕ್ಕೆ ಈ ಸುಳ್ಳು ಪ್ರಚಾರಕ್ಕೆ ಕರ್ನಾಟಕ ರಾಜ್ಯದ ಜನ ಎಂದೂ ಒಪ್ಪಂಗಿಲ್ಲ. ಅದಕ್ಕೆ ವಿಶೇಷವಾಗಿ ಇಡೀ ಸದನ ಸರ್, ನಿನ್ನೆ ಬೆಳಗಾವದವರು ಒಂದು ತೀರ್ಮಾನ ಮಾಡಿದ್ರು. ಬೆಳಗಾವಿ ವಿಧಾನಸಭೆಯಲ್ಲಿ ಏನಂದ್ರೆ ಮಹಾರಾಷ್ಟ್ರ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಹೇಳಿದ್ರು. ಸರ್, ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಹೋಗಕ್ ಸಾಧ್ಯ ಇಲ್ಲ. ಮಹಾರಾಷ್ಟ್ರ ನಮ್ಮದು ಅನ್ನೋದನ್ನ ಈ ವಿಧಾನಸಭೆಯಲ್ಲಿ ಹಿಂದೂ 3-4 ಬಾರಿ ನಿರ್ಣಯ ಮಾಡಿವಿ. ಮತ್ತೊಮ್ಮೆ ನಾವು ನಿರ್ಣಯವನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಗೋವಾದವರಿಗೆ ಮಹದಾಯಿ ಬೇಕು ಅಂತ ಕೇಳಿದಾಗ ಇತ್ತ ಗೋವಾದವ್ರ ವಿರುದ್ಧ ಮಾಡ್ತಾರೆ, ಅತ್ತ ಮಹಾರಾಷ್ಟ್ರದ ವಿರುದ್ಧ. ಎರಡು ಕಡೆ ಬಿಜೆಪಿ ಐತಿ. ಮತ್ತೆ ಯಾಕೆ ಹೋಗಿ ಹೇಳ್ಬಾರ್ದು ಇವರು? ಮೋದಿ ಸಾಹೇಬ್ರಿಗೆ ಯಾಕೆ ಕೇಳಲ್ಲ? ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರು, ಹಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಹೋಗಿ ಮನವಿ ಮಾಡಿದ್ವಿ. ನೀವೇನು ಕೊಡ್ಲಿಲ್ಲ. 17,000 ಕೋಟಿ ಕೊಟ್ರೆ ನಮ್ಮ ರಾಜ್ಯದ ಜನರಿಗೆ, ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ. ರಾಮನದ್ದು ನೋಡಿದ ಬಿಜೆಪಿ ಅವ್ರ ಕಡೆ ನಾನು ಕೇಳಕ್ ಹೋದಿಲ್ಲ. ಅದಕ್ಕೆ ನಿಮ್ಗೆ ಉತ್ತರ ಕೊಡಂಗಿಲ್ಲ. ಅದಕ್ಕೆ ಅಧ್ಯಕ್ಷೆ, ನಾ ಅಧ್ಯಕ್ಷ ಹತ್ರ ಮನವಿ ಮಾಡ್ತೇವೆ. ಇಡೀ ರಾಜ್ಯದ ರೈತರ ಪರವಾಗಿ, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಶಾಸಕರ ಪರವಾಗಿ ಒಂದು ನಿರ್ಣಯವನ್ನ ಕೇಂದ್ರ ಸರ್ಕಾರಕ್ಕೆ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ದುಡ್ಡು ಬಿಡುಗಡೆಗೆ ರೈತರ ನೆರವಿಗೆ ಬರಬೇಕು. ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಕೂಡಿಕೊಂಡು ಈ ರೈತರ ಪರವಾಗಿ ಒಂದು ನಿಲುವನ್ನ ತೆಗೆದುಕೊಳ್ಬೇಕು. ಅವರಿಗೆ ಪರಿಹಾರ ಕೊಡಬೇಕು. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕೇವಲ ಪ್ರಧಾನಮಂತ್ರಿ ಹೆಸರು ಇಟ್ಟರೆ ನಡೆಯಂಗಿಲ್ಲ. ಅದು ರೈತರಿಗೆ ಪರಿಹಾರ ಸಿಗುವಂಗ ಆಗುವಂತ ವ್ಯವಸ್ಥೆನ ಈ ವಿಧಾನಸಭೆಯಲ್ಲಿ ನಿರ್ಣಯ ಮಾಡಬೇಕಂತಕೊಂಡು ತಮಗೆ ಕೇಳಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತಮಗೊಂದು ಜನ ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.